ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ವಾಟರ್ ಲಿಲ್ಲಿ ಬಗ್ಗೆ ಇನ್ನಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ. ವಾಟರ್ ಲಿಲ್ಲಿ ಪ್ಲ್ಯಾಂಟು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಸಡನ್ನಾಗಿ ಡೆವಲಪ್ ಆಗೋದು ತುಂಬಾ ಡ್ರಾಪ್ ಮಾಡಿಬಿಡುತ್ತೆ. ಪ್ಲ್ಯಾಂಟ್ ಡೆವಲಪ್ ಆಗೋದೇ ಇಲ್ಲ, ತುಂಬ ಸ್ಲೋ ಆಗಿಯೇ ಬೆಳೆಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಚೆನ್ನಾಗಿರುವಂಥ ಗಿಡ ಒಂದೊಂದ್ಸಲ ಡಲ್ ಆಗಿಬಿಡುತ್ತೆ. ಯಾತಕ್ಕೋಸ್ಕರ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ಬೋದು. ನಾನೀಗ ವಾಟರ್ ಲಿಲ್ಲಿಯಲ್ಲಿ ಇರುವಂತಹ ಹಸಿರು ಪಾಚಿನ ತೋರಿಸ್ತಾ ಇದ್ದೀನಿ. ಈ ಹಸಿರ ಪಾಚಿ ಯಾತಕ್ಕೋಸ್ಕರ ಗಿಡದಲ್ಲಿ ಸೃಷ್ಟಿ ಆಗುತ್ತೆ. ಲಿಲ್ಲಿನ ಹಾಕಿರ್ತೀರ ನೀವು, ಈಗ ಪಾಚಿಯನ್ನು ಸೇರಿಸಿ ಗಿಡನ ಹಾಕಿರೋದಿಲ್ಲ ಪಾಟಿಗೆ, ಆದರೆ ತನ್ನಂತಾನೇ ಸೃಷ್ಟಿ ಮಾಡಿಕೊಳ್ಳುವಂತಹದ್ದು ಪಾಚಿ. ಯಾಕೆಂದರೆ ಡೈರೆಕ್ಟ್ ಸನ್ಲೈಟಲ್ಲಿ ವಾಟರ್ ಲಿಲ್ಲಿನ ಇಟ್ಟಿರ್ತೀವಿ. ನೀರಲ್ಲಿ ವಾಟರ್ ಲಿಲ್ಲಿ ಅಂತಲೇ ಇಲ್ಲ, ನೀರಲ್ಲಿ ತನ್ನಂತಾನೇ ಸೃಷ್ಟಿ ಮಾಡಿಕೊಳ್ಳುವಂತಹ ಗಿಡ ಅಂದರೆ ಈ ಪಾಚಿ ಗಿಡ ಆಗಿರುತ್ತೆ. ಡೈರೆಕ್ಟಾಗಿ ಸನ್ಲೈಟು ಕೂಡ ಬೀಳ್ತಿರೋದ್ರಿಂದ ಈ ಪಾಚಿ ತುಂಬ ಬೇಗ ನೀರಲ್ಲಿ ಗ್ರೋತ್ನ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಈ ಗಿಡದಿಂದ ಏನೆಲ್ಲ ಎಫೆಕ್ಟ್ ಆಗುತ್ತೆ ವಾಟರ್ ಲಿಲ್ಲಿಗೆ ಅನ್ನೋದನ್ನು ಇವತ್ತು ತಿಳಿಸ್ಕೊಡ್ತೀನಿ. ಈ ಪಾಚಿ ಯಾತಕ್ಕೋಸ್ಕರ ಬಂದಿದೆ ಅನ್ನೋದಾದರೆ, ನಾನು ಕಳೆದ ವಿಡಿಯೋದಲ್ಲಿ ತೋರಿಸಿದ್ದೆ ಫರ್ಟಿಲೈಸರ್ನ ಹಾಕುವಂಥ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೆ. ಫರ್ಟಿಲೈಸರ್ ಹಾಕಿರೋದ್ರಿಂದ ಈ ಪಾಚಿ ಇನ್ನೂ ಚೆನ್ನಾಗಿ ಗ್ರೋತ್ ಆಗೋಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಫರ್ಟಿಲೈಸರಿಗೂ ಈ ಪಾಚಿಗೂ ಏನು ಸಂಬಂಧ ಅನ್ನೋದಾದರೆ, ಫರ್ಟಿಲೈಸರ್ ಹಾಕೋದ್ರಿಂದ ಗಿಡದಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಆಗುತ್ತೆ, ಗಿಡದ ಗ್ರೋತಿಂಗ್ ಕೂಡ ಚೆನ್ನಾಗಿ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಫರ್ಟಿಲೈಸರ್ನ ಏನಾಗುತ್ತೆ, ಫರ್ಟಿಲೈಸರ್ ಹಾಕೋದ್ರಿಂದ ಡೈರೆಕ್ಟಾಗಿ ಸನ್ಲೈಟು ಕೂಡ ಪ್ಲ್ಯಾಂಟಿಗೆ ಬೀಳೋದ್ರಿಂದ ಪೌಷ್ಟಿಕಾಂಶ ಜಾಸ್ತಿ ಆದಾಗ ಈ ಪಾಚಿ ಇನ್ನೂ ಚೆನ್ನಾಗಿ ಗ್ರೋತಿಂಗ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಡುತ್ತೆ. ಇದು ಗ್ರೋತಿಂಗ್ ಸ್ಟಾರ್ಟ್ ಮಾಡೋದ್ರಿಂದ ನಾನು ಶಂಕು ಹುಳದ ಬಗ್ಗೆನೂ ಕೂಡ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ. ಶಂಕು ಹುಳಕ್ಕೆ ಇದು ಫುಡ್ ಅಂತಲೇ ಹೇಳ್ಬೋದು. ಈ ನೀರಲ್ಲಿ ವಾಸಿಸುವಂತಹ ಹುಳಗಳಿಗೆ ಇದು ಆಹಾರವಾಗಿಯೂ ಕೂಡ ಯೂಸ್ ಆಗುತ್ತೆ. ಹುಳಗಳಿಗೆ ಇದು ಎಷ್ಟು ಬೇಗ ಪಾಟಲ್ಲಿ ಫುಲ್ ಕವರ್ ಆಗುತ್ತೆ ಅಂದರೆ, ಈಗ ಅದ್ರ ನೆಕ್ಸ್ಟ್ ಒಂದು ಮಂತ್ ಹಿಂದೆ ಎಲ್ಲ ಇಷ್ಟು ಪಾಚಿ ಇರಲಿಲ್ಲ, ಸ್ವಲ್ಪ ಇತ್ತಷ್ಟೇ. ಈಗ ಪಾಟ್ ಫುಲ್ ಕವರ್ ಆಗಿದೆ. ಗಿಡಕ್ಕೆ ಉಸಿರಾಡೋಕ್ಕೆ ಆಗಬಾರ್ದು ಅಷ್ಟರ ಮಟ್ಟಿಗೆ ಫುಲ್ ಕವರ್ ಆಗಿದೆ ಅನ್ಬೋದು. ಹಾಗಾಗಿ ಈ ಪಾಚಿನ ಕ್ಲಿಯರ್ ಮಾಡ್ತಾ ಇದ್ದೀವಿ. ಫರ್ಟಿಲೈಸರ್ ಹಾಕಿ ನಿಮಗೆ ಒಂದು ವೀಕು ಇಲ್ಲ 15 ಡೇಸಲ್ಲಿ ಈ ಪಾಚಿ ತುಂಬ ಗ್ರೋತ್ ಆಗಿಬಿಡುತ್ತೆ. ಯಾಕೆ ಅಂದರೆ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಪ್ಲ್ಯಾಂಟು ಕೂಡ ಅದು ತಗೊಳ್ಳೋದ್ರಿಂದ ಈ ಪ್ಲ್ಯಾಂಟು ಕೂಡ ತುಂಬ ಬೇಗ ಗ್ರೋತ್ ಆಗಿಬಿಡುತ್ತೆ. ಏನಿದು ಇರೋದ್ರಿಂದ ಏನಾಗುತ್ತೆ ಅಂದರೆ, ಫುಲ್ಲು ನೀರಲ್ಲಿ ಫುಲ್ಲು ಕಟ್ಕೊಂಡ್ಬಿಡುತ್ತೆ. ಒಂದು ಪಾಟ್ ಎಡ್ಜ್ ಇರುತ್ತಲ್ಲ, ಫುಲ್ಲು ಸರ್ಕಲ್ಲು ಪಾಟಿನ ನೆಕ್ಕಿಂದ ಹಿಡಿದು ಆ ಗಿಡದ ತುದಿಯವರೆಗೂ ಕೂಡ ಫುಲ್ಲು ಕವರ್ ಆಗಿಬಿಡುತ್ತೆ. ನಾನು ತೆಗಿಬೇಕಾದ್ರೂ ಅಷ್ಟೇ, ಎಷ್ಟು ತೆಗೆದರೂ ಕೂಡ ಕೈ ಸಿಗ್ತಾನೆ ಇತ್ತು. ಅಷ್ಟು ಡೀಪಾಗಿ ಅದು ನೀರೊಳಗಡೆ ಸೇರಿಕೊಂಡಿರುತ್ತೆ. ಮಣ್ಣಲ್ಲಿ ಸೇರಿಕೊಂಡಿರೋದಿಲ್ಲ, ನೀರಲ್ಲೇ ಸೇರಿಕೊಂಡಿರುತ್ತೆ. ಎಲೆಗಳ ಒಳಗಡೆ, ಸ್ಟಿಕ್ಕಿನ ಒಳಗಡೆ, ಪಾಟಿನ ನೆಕ್ ಹತ್ರ ಎಲ್ಲ ಇರುತ್ತೆ. ಸ್ವಲ್ಪನೂ ಬಿಡಬಾರ್ದು. ಎಲ್ಲದನ್ನು ಕೂಡ ಕ್ಲಿಯರ್ ಮಾಡೋದ್ರಿಂದ ಏನಾಗುತ್ತೆ, ಗಿಡ ಮತ್ತೆ ಎಕ್ಸ್ಟ್ರಾ ಗ್ರೋತ್ನ ಸ್ಟಾರ್ಟ್ ಮಾಡಿಕೊಳ್ಳುತ್ತೆ. ಈ ಪಾಚಿ ಏನು ಎಫೆಕ್ಟ್ ಅಂದರೆ, ಸ್ಲೋ ಆಗಿ ಗಿಡನ ಡಲ್ ಮಾಡುತ್ತೆ. ಸಡನ್ನಾಗಿ ನಿಮಗೆ ಡಲ್ ಮಾಡೋದಿಲ್ಲ. ಸ್ಲೋ ಆಗಿ ಯಾವ ರೀತಿ ಅಂದರೆ, ಇದು ಫುಲ್ಲು ಪಾಟಿಗೆ ಒಂದು ಸಲ ಬಂತು ಈ ಪಾಚಿ ಅಂತಂದರೆ, ಅದು ಸಡನ್ನಾಗಿ ಗಿಡದ ಸಾರಾಂಶನೆಲ್ಲ ತೊಗೊಳಕ್ಕೆ ಸ್ಟಾರ್ಟ್ ಮಾಡಬೇಕಾದ್ರೆ ಗಿಡಕ್ಕೆ ಪೌಷ್ಟಿಕಾಂಶ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ, ಉಸಿರಾಡೋಕ್ಕೂ ಕೂಡ ತುಂಬಾ ಕಷ್ಟ ಆಗುತ್ತೆ ಗಿಡಕ್ಕೆ. ಆ ರೀತಿ ಕವರ್ ಮಾಡ್ಕೊಂಬಿಡುತ್ತೆ. ಫುಲ್ಲು ಆವರಿಸ್ಕೊಳ್ಳೋದ್ರಿಂದ ಏನಾಗ್ಬಿಡುತ್ತೆ ಅಂದರೆ, ಈ ನೀರಲ್ಲಿ ವಾಸಿಸುವಂಥ ಹುಳಗಳು, ಬಾಳೆ ಹುಳಗಳು, ಶಂಕು ಹುಳಗಳು, ಇದೆಲ್ಲ ಏನು ಮಾಡುತ್ತೆ, ಈ ಪಾಚಿ ತಿನ್ನೋಕ್ಕೋಸ್ಕರ ಆ ಪಾಟ್ ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ಎಲೆನೆಲ್ಲ ತಿನ್ನುತ್ತೆ. ಈ ಪಾಚಿ ಒಂದಷ್ಟು ಗಿಡನ ಡಲ್ ಮಾಡಿದ್ರೆ ಎಲೆಗಳನ್ನು ಒಂದಷ್ಟು ಶಂಕು ಹುಳಗಳೆಲ್ಲ ಸೇರಿ ತಿಂದ್ಬಿಡುತ್ತೆ. ಹೂಗಳನ್ನು ಕೂಡ ಬಿಡೋದಿಲ್ಲ. ಅದೇನಾಗ್ಬಿಡುತ್ತೆ, ಗಿಡಕ್ಕೆ ಒಂದು ಪ್ರಾಬ್ಲಮ್ಸ್ ಮೇಲೆ ಇನ್ನೊಂದು ಪ್ರಾಬ್ಲಮ್ಸ್ ಥರ ತುಂಬಾ ಹೆವಿ ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ, ಗಿಡ ತುಂಬಾ ಡಲ್ ಆಗಿಬಿಡುತ್ತೆ. ಯಾಕೆ ಗಿಡ ಹೆಲ್ದಿಯಾಗಿತ್ತು, ಸಡನ್ನಾಗಿ ಈ ರೀತಿ ಆಯ್ತಲ್ಲ ಅಂತ ನಮಗೆ ಅನ್ನಿಸ್ತಾ ಇರುತ್ತೆ. ನೀವು ಯಾವುದೇ ರೀತಿಯ ಫರ್ಟಿಲೈಸರ್ ಹಾಕಿದಾಗ ಅಬ್ಸರ್ವ್ ಮಾಡಿ, ಒಂದು ವೀಕು 15 ಡೇಸಲ್ಲಿ ನಿಮ್ಗೆ ಈ ರೀತಿ ಪಾಚಿ ಕಾಣಿಸ್ಕೊಳ್ತು ಅಂದರೆ ರಿಮೂವ್ ಮಾಡ್ತಾ ಬನ್ನಿ. ಇದು ತೆಗೆದ ತಕ್ಷಣ ಫುಲ್ಲು ಕಂಪ್ಲೀಟಾಗಿ ಹೋಯಿತು ಅಂತ ಅಲ್ಲ. ಈಗ ಫುಲ್ಲು ಕ್ಲಿಯರ್ ಮಾಡಿರ್ತೀರ, ಮತ್ತೆ ಅದು ಬರುತ್ತೆ, ಆವಾಗ ಮತ್ತೆ ಕ್ಲಿಯರ್ ಮಾಡಬೇಕು. ಈಗ ಗಿಡದಲ್ಲಿ ಯಾವ ರೀತಿ ಬೇರೆ ಪಾಟ್ಗಳಲ್ಲೆಲ್ಲ ನಾವು ಕಳೆಗಳು ಬರುತ್ತೆ ಅಲ್ವ, ಕಳೆಗಳು ಬರೋದು ಯಾತಕ್ಕೋಸ್ಕರ ಅಂದರೆ, ಅದೇ ಸಾರಾಂಶ ಇರೋದ್ರಿಂದನೇ ಕಳೆಗಳು ಕೂಡ ಸೃಷ್ಟಿಯಾಗಿರುತ್ತೆ. ಈ ಕಳೆಗಳನ್ನು ಯಾವ ರೀತಿ ಗಿಡದಲ್ಲಿ ತೆಗೆದಾಕ್ತೀವಿ, ಅದೇ ರೀತಿ ವಾಟರ್ ಲಿಲ್ಲಿಯಲ್ಲೂ ಕೂಡ ಇದು ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ. ಮತ್ತೆ ತೆಗೆದು ಹಾಕ್ತಾ ಇರಬೇಕು. ಮಂತಿಗೆ ಒಂದ್ಸಲ ನೀವು ಚೆಕ್ ಮಾಡಿ ತೆಗೆಯೋದ್ರಿಂದ ಗಿಡದ ಗ್ರೋತಿಂಗ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ವಾಟರ್ ಲಿಲ್ಲಿಯಲ್ಲಿ ಪ್ಲ್ಯಾಂಟ್ಗಳ ಗ್ರೋತ್, ಅದ್ರ ಜೊತೆಗೆ ಏನಂದರೆ ಎಕ್ಸ್ಟ್ರಾ ಪ್ಲ್ಯಾಂಟ್ಗಳು ಅದರ ಎಲೆಲೂ ಕೂಡ ಬರುತ್ತೆ.
ಈಗ ನಾನು ಫರ್ಟಿಲೈಸರ್ ಹಾಕಿ ಮಿನಿಮಮ್ ಒಂದು 15 ಡೇಸಿಂದ ಮಂತ್ ಆಗಿರ್ಬೋದೇನೋ, ಅಷ್ಟರಲ್ಲೇ ಎಕ್ಸ್ಟ್ರಾ ಪ್ಲ್ಯಾಂಟ್ಸ್ಗಳ ಗ್ರೋತಿಂಗು ಕೂಡ ಸ್ಟಾರ್ಟ್ ಆಗಿದೆ. ನೀರು ನೋಡ್ಬೋದು, ತಿಳಿಯಾಗಿರುವಂತಹ ನೀರು. ಯಾವುದೇ ರೀತಿಯ ಲಿಲ್ಲಿ ಹಾಕಿದಾಗ ನೀವು ತಿಳಿಯಾಗಿರುವಂಥ ನೀರು ಯಾತಕ್ಕೋಸ್ಕರ ಈ ರೀತಿ ಇಷ್ಟು ತಿಳಿಯಾಗಿರುತ್ತೆ, ಯಾವ ರೀತಿ ರೀಪೋರ್ಟ್ ಮಾಡಿರೋದ್ರಿಂದ ಇಷ್ಟು ತಿಳಿ ನೀರನ್ನು ನೋಡ್ಬೋದು ಅಂತ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ನೋಡ್ಬೋದು ವಾಟರ್ ಲಿಲ್ಲಿಯ ಸಸಿಗಳು ಯಾವ ರೀತಿ ಅಂದರೆ ಎಲೆಗಳಲ್ಲೇ ಈ ಸಸಿಗಳು ಉತ್ಪತ್ತಿ ಆಗುವಂಥದ್ದು. ಇದು ನೆಕ್ಸ್ಟ್ ನಾವು ಬೇರೆ ಪಾಟಿಗೆ ಶಿಫ್ಟ್ ಮಾಡಿಬಿಡ್ತೀವಿ. ಯಾವ ಪಾಟಲ್ಲಿ ಪ್ಲ್ಯಾಂಟ್ ಸಿಂಗಲ್ ಇರುತ್ತೆ ಅಲ್ಲಿಗೆ ಅದು ಗೆಡ್ಡೆ ಸಮೇತನೇ ಹಾಕೊಳ್ಳೋ ಅಂಥದ್ದು. ಇದು ಎಲೆಯಲ್ಲೇ ಬರುತ್ತೆ. ಎಲೆಯಲ್ಲಿರುವಂತಹ ಗಿಡನೂ ಕೂಡ ನಾನು ತೋರಿಸ್ತೀನಿ, ಎಲೆಯಲ್ಲಿ ಯಾವ ರೀತಿ ಗಿಡ ಬರುತ್ತೆ ಅಂತ. ಪಾಚಿನೂ ಕೂಡ ತೆಗಿಬೇಕಾದ್ರೆ ಅಬ್ಸರ್ವ್ ಮಾಡಿನೇ ತೆಗಿಬೇಕು. ಯಾಕೆ ಅಂದರೆ ಚಿಕ್ಕ ಚಿಕ್ಕ ಗಿಡಗಳು ಅದರಲ್ಲಿ ಸೇರ್ಕೊಂಡ್ಬಿಡುತ್ತೆ. ಎಲೆಯಲ್ಲಿ ಸೃಷ್ಟಿಯಾಗುವಂತಹ ಗಿಡಗಳು ನೀರಿಗೇನೆ ಮಿಕ್ಸ್ ಆಗಿಬಿಟ್ಟಿರುತ್ತೆ. ಈ ಪಾಚಿ ತೆಗಿಬೇಕಾದ್ರೆ ನೀವು ಅದನ್ನು ಸೇರಿಸಿ ತೆಗೆದುಬಿಟ್ರೆ ಎಕ್ಸ್ಟ್ರಾ ಗಿಡಗಳು ನಿಮಗೆ ಸಿಗೋದಿಲ್ಲ. ನೋಡ್ಬೋದು ಇಲ್ಲಿ ಎಕ್ಸ್ಟ್ರಾ ಗಿಡಗಳು ಎಲೆಯಿಂದ ಮತ್ತೆ ಬಿದ್ದಿರುತ್ತೆ ಆ ನೀರೊಳಗಡೆ. ಶಂಕು ಹುಳಗಳು ನೋಡ್ಬೋದು ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಸಣ್ಣ ಸಣ್ಣ ಗಿಡಗಳು ಅಲ್ಲಿ ಬಂದಿರುತ್ತೆ. ಅದಕ್ಕೆ ಲೀಫು ಕೂಡ ಇರುತ್ತೆ, ಅದ್ರ ಜೊತೆಗೆ ಗೆಡ್ಡೆನೂ ಕೂಡ ಇರುತ್ತೆ. ನೋಡಿನೇ ಅದನ್ನು ತೆಗಿಬೇಕು. ಈ ರೀತಿ ಹೆಲ್ದಿಯಾಗಿ ಬೆಳೆಯುವಂಥ ವಾಟರ್ ಲಿಲ್ಲಿಯಲ್ಲಿ ನೀರು ಇಷ್ಟು ತಿಳಿ ಇದ್ದೇ ಇರುತ್ತೆ. ಅಂತಹ ಪ್ಲ್ಯಾಂಟ್ಗಳು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ನೀವೀಗ ಪಾಟ್ ಮಿಕ್ಸ್ ಮಾಡಬೇಕಾದ್ರೆ ಸಗಣಿನೂ ಕೂಡ ಆ್ಯಡ್ ಮಾಡುವಂತಹದ್ದು ಸ್ಟೆಪ್ ಬೈ ಸ್ಟೆಪ್ಪು. ಕೋಕೋಪಿಟ್ ಆಗಿರ್ಬೋದು, ಮಣ್ಣಾಗಿರ್ಬೋದು, ಸಗಣಿನ ಯಾವ ರೀತಿ ನೀವು ರೀಪಾಟಿಗೆ ಬಳಸ್ತೀರಾ, ಯಾವ ಮೆಥಡಲ್ಲಿ ಆ ಪಾಟ್ ಮಿಕ್ಸ್ನ ಮಾಡಿ ಆ ಪಾಟಿಗೆ ಹಾಕಿ ಗಿಡನ ಹಾಕಿ ನೀರನ್ನು ಎಷ್ಟು ಮಟ್ಟಿಗೆ ಹಾಕ್ಕೊಳ್ತೀರಾ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದು ರಿಪೋರ್ಟಿಂಗ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ನೀವು ಅದರಲ್ಲಿ ನೋಡ್ಬೋದು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಹಾಕ್ಕೊಳ್ಳೋದ್ರಿಂದ ಆ ಹಸುವಿನ ಗೊಬ್ಬರ ಎಲ್ಲ ಮೇಲೆ ಬಂದು ಫುಲ್ಲು ನೀರು ಜೊತೆಗೆ ಮಿಕ್ಸ್ ಆಗಲ್ಲ ಅನ್ನೋದನ್ನು ಕೂಡ ನೋಡ್ಬೋದು ನೀವೀಗ. ಫುಲ್ಲು ಈಗ ಈ ರೀತಿ ಮಣ್ಣು ನೀರು ಎರಡು ಮಿಕ್ಸ್ ಆದರೂ ಕೂಡ ಇನ್ನೊಂದು 5ರಿಂದ 10 ನಿಮಿಷಕ್ಕೆ ಮತ್ತೆ ತಿಳಿಯಾಗ್ಬಿಡುತ್ತೆ. ಹೊಸ ಹೊಸ ಗಿಡಗಳು ಕೂಡ ಗ್ರೋತ್ ಆಗಿದೆ. ಅಬ್ಸರ್ವ್ ಮಾಡಬೇಕಷ್ಟೇ. ಗಿಡದಲ್ಲಿ ಹೆಲ್ದಿಯಾಗಿ ಪ್ಲ್ಯಾಂಟ್ ಬಂತು ಅಂದ ತಕ್ಷಣ ನಾವು ಅದ್ರ ಕಡೆ ನೋಡೋಕ್ಕೆ ಹೋಗೋದಿಲ್ಲ, ಸುಮ್ಮನೆ ಆಗಿಬಿಡ್ತೀವಿ ನೆಗ್ಲೆಕ್ಟ್ ಮಾಡಿ, ಹೇಗೂ ಗಿಡ ಚೆನ್ನಾಗಿದೆಯಲ್ವಾ ಅಂತ. ಆದರೆ ಗಿಡ ಯಾವ್ಯಾವ ಪ್ರಾಬ್ಲಮ್ಸನ್ನ ಫೇಸ್ ಮಾಡ್ತಿರುತ್ತೆ ಅಂತ ನಾವು ಚೆಕ್ ಮಾಡೋದಿಲ್ಲ. ಗಿಡ ಹೆಲ್ದಿ ಇರಲಿ ಅನ್ಹೆಲ್ದಿ ಇರಲಿ, ಗಿಡನ ಒಂದು ಸಲ ಚೆಕ್ ಮಾಡೋದ್ರಿಂದ ಯಾವ ಪ್ರಾಬ್ಲಮ್ಸ್ ಗಿಡಕ್ಕೆ ಬಂದಿದೆ ಅನ್ನೋದು ತಿಳಿಯುತ್ತೆ. ನೋಡ್ಬೋದು ಈ ಪಾಚಿಯಿಂದಾಗಿ ಈ ಶಂಕು ಹುಳಗಳ ಕೂಡ ಬಂದಿದೆ. ಈಗ ಆಲ್ಮೋಸ್ಟ್ ಕಳೆದ ವಿಡಿಯೋದಲ್ಲಿ ಶಂಕು ಹುಳಗಳು ಎಲೆಗಳನ್ನೆಲ್ಲ ಡ್ಯಾಮೇಜ್ ಮಾಡಿದ್ದನ್ನು ನೋಡಿದ್ರಿ. ಈಗ ಎಲೆಗಳೆಲ್ಲ ಮತ್ತೆ ನಾರ್ಮಲ್ ಸ್ಥಿತಿಗೆ ಬಂದಿದೆ. ಮತ್ತೆ ಪಾಚಿ ಬಂದಿರೋದ್ರಿಂದ ಮತ್ತೆ ಶಂಕು ಹುಳಗಳು ಸ್ಟಾರ್ಟ್ ಆಗಿದೆ. ಶೆಲ್ ಹುಳಗಳಾಗಿರ್ಬೋದು, ಬಾಳೆ ಹುಳಗಳಾಗಿರ್ಬೋದು, ನೀರಲ್ಲಿ ವಾಸಿಸುವಂಥ ಯಾವುದಾದ್ರೂ ಹುಳಗಳು ಅಲ್ಲಿ ನಿಮ್ಮ ವಾಟರ್ ಲಿಲ್ಲಿಯಲ್ಲಿ ಇಲ್ಲ ಲೋಟಸಲ್ಲಿ ಇತ್ತು ಅಂದರೆ ಕಾನ್ಫಿಡರ್ ಲಿಕ್ವಿಡ್ನ ತೊಗೊಂಡು ಒಂದೆರಡೇ ಡ್ರಾಪನ್ನು ನೀರಿಗೆ ನೀವು ಒಂದೆರಡು ಡ್ರಾಪನ್ನು ಹಾಕಬೇಕು. ಕಾನ್ಫಿಡರ್ ಅಂತ ನಿಮಗೆ ನರ್ಸರಿಗಳಲ್ಲಿ ಸಿಗುತ್ತೆ ಲಿಕ್ವಿಡು. 2 ಡ್ರಾಪ್ನ ಹಾಕಿ ಶಂಕುಳಗಳು ತುಂಬಾ ಕಡಿಮೆ ಆಗುತ್ತೆ. ಜೊತೆಗೆ ಈ ಹಸಿರು ಇರುವಂತಹ ಪಾಚಿನೂ ಕೂಡ ರಿಮೂವ್ ಮಾಡಬೇಕು. ಅದರಿಂದ ಗಿಡದ ಗ್ರೋತಿಂಗ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಫರ್ಟಿಲೈಸರು ನಾನು ಹೇಳಿದ್ದೀನಿ, ಮಂತಿಗೆ 1 ಸಲ ಫರ್ಟಿಲೈಸರ್ ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು. ಫರ್ಟಿಲೈಸರ್ ಹಾಕಿ 1 ವೀಕ್ ಇಲ್ಲ 15 ಡೇಸಲ್ಲಿ ಪಾಚಿ ತುಂಬಾ ಬೇಗ ಕವರ್ ಆಗಿಬಿಟ್ಟಿರುತ್ತೆ. ಅದನ್ನು ಅಬ್ಸರ್ವ್ ಮಾಡಿ ತೆಗೆಯುವಂಥದ್ದು. ಇದಿಷ್ಟು ಮಾಡೋದ್ರಿಂದ ವಾಟರ್ ಲಿಲ್ಲಿಯಲ್ಲಿ ಹೊಸ ಗಿಡಗಳು ಬಂದ್ಬಿಡುತ್ತೆ ತುಂಬ ಆಟೋಮೆಟಿಕಲಿ. ನಾನೀಗ ಫರ್ಟಿಲೈಸರ್ ಹಾಕಿದ ತಕ್ಷಣ ಗಿಡಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶ ಸಿಕ್ಕಿದ ತಕ್ಷಣ ನೋಡ್ಬೋದು ಎಲೆಗಳನ್ನೇ ವಾಟರ್ ಲಿಲ್ಲಿಯಲ್ಲಿ ಎಲೆಗಳಲ್ಲೇ ಸೃಷ್ಟಿಯಾಗುತ್ತೆ ಗಿಡಗಳು ಅಂತ ಹೇಳಿದೆ. ರೂಟಲ್ಲೂ ಕೂಡ ಆಗುತ್ತೆ, ಜೊತೆಗೆ ಎಲೆಯಲ್ಲೂ ಕೂಡ ಆಗುತ್ತೆ. ಇದು ನಿಮಗೆ ತುಂಬ ಬೇಗ ಬಂದ್ಬಿಡುತ್ತೆ. ಯಾಕೆ ಅಂದರೆ ಗೊಬ್ಬರ ಹಾಕಿರೋದ್ರಿಂದ. ಲಿಕ್ವಿಡನ್ನು ಹೇಳಿದೆ ನಾನು, ಕಾನ್ಫಿಡರ್ ನಿಮಗೆ ಸಿಗುತ್ತೆ ನರ್ಸರಿಯಲ್ಲಿ, ಕೇಳಿ ಇಸ್ಕೊಳ್ಳಿ. ಅದರಲ್ಲೂ ತುಂಬ ಡೋಸ್ಗಳು ಯಾವ ರೀತಿ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ಎಷ್ಟು ಡ್ರಾಪ್ನ ಹಾಕಬೇಕು ಅಂತ ಕೇಳಿನೇ ನೀವು ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ನೋಡ್ಬೋದು ಈಗ ಗಿಡನ, ಚಿಕ್ಕ ಚಿಕ್ಕ ಗಿಡಗಳು ಎಲೆಯಲ್ಲಿ ನೋಡಿ ಯಾವ ರೀತಿ ಬಂದಿರುತ್ತೆ ಅಂತ. ಎಲೆಯ ಮಧ್ಯದಲ್ಲಿ ಆ ಗಿಡ ಬಂದಿರುತ್ತೆ. ವಾಟರ್ ಲಿಲ್ಲಿ ಗಿಡ ಎಲೆಯ ಮಧ್ಯದಲ್ಲಿ ಇರುತ್ತೆ. ಇದನ್ನು ನೀವು ತೆಗೆದುಬಿಟ್ಟು ಮಣ್ಣಿಗೆ ಹಾಕಿ ಇಟ್ಟರೆ ಸಾಕು, ಮತ್ತೆ ಅಲ್ಲೇ ಒಂದು ವಾಟರ್ ಲಿಲ್ಲಿ ಗಿಡ ತುಂಬ ಚೆನ್ನಾಗಿಯೇ ಬುಷಿಯಾಗಿ ಮತ್ತೆ ಬೆಳೆಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇದು ಚಿಕ್ಕ ಚಿಕ್ಕದು ಇರೋದ್ರಿಂದ ಒಂದೇ ಸಲ ನಿಮಗೆ ಒಂದು 10 ಗಿಡ ಚಿಕ್ಕ ಚಿಕ್ಕದು ಸಿಕ್ತು ಅಂದರೆ ಒಂದೇ ಪಾಟಿಗೆ ನೀವು ಪಾಟ್ ಮಿಕ್ಸ್ನ ರೆಡಿ ಮಾಡಿ ಈ ವಾಟರ್ ಲಿಲ್ಲಿಗಳನ್ನು ಹಾಕಿಡಿ.
ಸ್ವಲ್ಪ ಗ್ರೋತ್ ದೊಡ್ಡದಾದ ಮೇಲೆ ನೀವು ಬೇರೆ ಪಾಟಿಗೆ ಶಿಫ್ಟ್ ಮಾಡೋದು ಒಳ್ಳೆಯದು. ಆ ಚಿಕ್ಕ ಚಿಕ್ಕ ಪ್ಲ್ಯಾಂಟನ್ನೇ ದೊಡ್ಡ ದೊಡ್ಡ ಪಾಟಿಗೆ ಹಾಕಿಡಬೇಡಿ. ಆ ಪ್ಲ್ಯಾಂಟಿನ ಸೈಜಿಗೆ ತಕ್ಕಾಗೆ 10-20 ಸಿಕ್ತು ಅಂದರೆ ಒಂದೇ ಪಾಟಿಗೆ ಹಾಕಿ. ಈಗ ಸಲ ಫರ್ಟಿಲೈಸರ್ ಹಾಕಿದ ಮೇಲೆ ಎಕ್ಸ್ಟ್ರಾ ಪ್ಲ್ಯಾಂಟು ಗ್ರೋತ್ ಆಗಿರುವಂತಹದ್ದು ಲಿಲ್ಲಿಯಲ್ಲೇ ತುಂಬ ಲಿಲ್ಲಿಗಳು ಸಿಗುತ್ತೆ. ಅದರಲ್ಲಿ ಈ ಲಿಲ್ಲಿಯಲ್ಲಿ ಎಲೆಗಳಲ್ಲಿ ಗಿಡಗಳು ಬರೋದಿಲ್ಲ. ನೋಡ್ಬೋದು ಆ ಬುಡದಲ್ಲಿ ಎಷ್ಟು ಗಿಡಗಳು ಗ್ರೋತ್ ಆಗಿದೆ ಅಂತ. ಇದನ್ನು ಕೂಡ ಇನ್ನೂ ಒಂದು ಸ್ವಲ್ಪ ಟೈಮ್ ಬೇಕು. ಇನ್ನೊಂದು ಮಂತ್ ಆದಮೇಲೆ ಇದನ್ನು ಕೂಡ ನಾವು ತೆಗೆದು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ತೀವಿ. ಪ್ಲ್ಯಾಂಟಿನ ಸೈಜಿಗೆ ತಕ್ಕಂಗೆ ಪಾಟನ್ನು ಸೆಲೆಕ್ಟ್ ಮಾಡಿನೇ ಹಾಕೊಳ್ಳುವಂಥದ್ದು. ಮಿನಿಮಮ್ ಒಂದು ಪ್ಲ್ಯಾಂಟಲ್ಲಿ ನಿಮಗೆ ಒಂದು 10 ಗಿಡಗಳು ಸಿಗುತ್ತೆ. ಲಿಲ್ಲಿನ ತೊಗೊಳ್ಬೇಕಾದ್ರೆ ನರ್ಸರಿಯಲ್ಲಿ ಹೂ ಬಿಟ್ಟಿರುವಂಥ ಲಿಲ್ಲಿ ಅಬ್ಸರ್ವ್ ಮಾಡಬೇಕು ನೀವು, ಎಲೆ ಯಾವ ರೀತಿ ಇದೆ, ಹೂ ಬರುತ್ತಾ. ಒಂದೊಂದು ಲಿಲ್ಲಿಯಲ್ಲಿ ನಿಮಗೆ ಇವತ್ತು ಒಂದು ಹೂ ಬಿಡ್ತು ಅಂದರೆ 1 ಮಂತ್ ವೆಯ್ಟ್ ಮಾಡಬೇಕು ಇನ್ನೊಂದು ಹೂನ ನೋಡೋಕ್ಕೆ. ಹಾಗಾಗಿ ನರ್ಸರಿಗೆ ಹೋದಾಗ ಹೂಗಳು ನೀವು ಮಾರ್ನಿಂಗ್ ಹೋದರೆ ಅಂತೂ ಎಲ್ಲ ಹೂಗಳು ಕೂಡ ಅರಳಿರುತ್ತೆ. ಯಾವುದೇ ವಾಟರ್ ಲಿಲ್ಲಿಯಲ್ಲಿ ಒಂದು ಕೂಡ ಹೂ ಅರಳಿಲ್ಲ ಅನ್ನೋದಿರೋದಿಲ್ಲ, ಒಂದಾದರೂ ಇದ್ದೇ ಇರುತ್ತೆ. ಈಗ ಲಿಲ್ಲಿನ ನೋಡ್ಬೋದು, ಇದು ಒಂದು ಪ್ಲ್ಯಾಂಟಲ್ಲಿ ಆಲ್ರೆಡಿ ಒಂದು ಮೊಗ್ಗು ಕೂಡ ಇದೆ, ರೆಡಿ ಇದೆ, ಒಂದು ಅರಳಿದೆ, ಒಂದು ಎಂಡಿಂಗ್ ಸ್ಟೇಜಿಗೆ ಹೋಗಿದೆ. ಒಂದ್ರ ನೆಕ್ಸ್ಟ್ ಬರ್ತಾ ಇರುವಂತಹ ಲಿಲ್ಲಿಗಳನ್ನೇ ನೀವು ಚೂಸ್ ಮಾಡಿ ತೊಗೊಳ್ಬೇಕು. ಮೇಡಮ್ ಇದು ತುಂಬ ಚೆನ್ನಾಗಿ ಹೂ ಬರುತ್ತೆ ಅಂತ ಕೊಡ್ತಾರೆ, ಆದರೆ ನಿಮಗೆ ಬರೀ ಸೊಪ್ಪು ಇರುತ್ತೆ. ಇವತ್ತೊಂದು ಅರಳಿದ್ರೆ 1 ಮಂತು ಇಲ್ಲ 2 ತಿಂಗಳಿಗೆ ಒಂದು ಸಲ ನಿಮಗೆ ಹೂನ ನೋಡೋಕ್ಕೆ ಸಿಗುತ್ತೆ. ಆ ರೀತಿ ಲಿಲ್ಲಿಗಳನ್ನು ತೊಗೊಳ್ಬೇಡಿ, ಅದು ತುಂಬಾ ಸೊಪ್ಪು ಜಾಸ್ತಿ, ವೆಯ್ಟ್ ಮಾಡಬೇಕು. ನೀವು ಒಂದು ಫ್ಲವರ್ನ ನೋಡಬೇಕು ಅಂದರೆ. ಅದೇ ಈ ಲಿಲ್ಲಿನ ತೊಗೊಂಡ್ರೆ ಎಲೆನೂ ಕೂಡ ಸ್ವಲ್ಪ ದೊಡ್ಡದಿರುತ್ತೆ. ಲಿಲ್ಲಿ ಕಲ್ಲರು ಕೂಡ ಇದು ಫುಲ್ಲು ಈ ಲಿಲ್ಲಿಯಲ್ಲಿ ಏನಂದರೆ ಗ್ರೀನ್ ಇರುವಂತಹ ಎಲೆನ ನೋಡ್ಬೋದು. ಇನ್ನೊಂದು ಲಿಲ್ಲಿ ಅಂದರೆ ಗ್ರೀನು, ಬ್ರೌನು ಮತ್ತು ಮೆರೂನು ಮಿಕ್ಸ್ ಇರುವಂಥದ್ದು, ಅದು ಕೂಡ ಒಂದಾದಮೇಲೆ ಒಂದು ಹೂವನ್ನ ಬಿಡ್ತಾನೆ ಇರುತ್ತೆ. ಲೀಫನ್ನ ಚೆಕ್ ಮಾಡಿ, ತುಂಬ ಚಿಕ್ಕದಾಗಿರುವಂತಹ ಲೀಫು. ಈಗ ಹೈಬಿಸ್ಕಸ್ ಎಲೆಗಳು ಯಾವ ರೀತಿ ಇರುತ್ತೆ ಅಷ್ಟೇ ಚಿಕ್ಕ ಎಲೆ ಇರುವಂತಹ ವಾಟರ್ ಲಿಲ್ಲಿನ ತೊಗೊಳ್ಬೇಡಿ. ತುಂಬಾ ಚಿಕ್ಕದಾಗಿರುವಂಥ ಎಲೆ ಇರುತ್ತೆ. ನಾನು ತೋರಿಸೋಣ ಅಂದರೆ ನಮ್ಮ ನರ್ಸರಿಯಲ್ಲಿ ಅದು ಇಲ್ಲ. ನಾನು ಯಾವ್ದಾದ್ರು ನರ್ಸರಿನ ವಿಸಿಟ್ ಮಾಡಿದಾಗ ಅಲ್ಲಿತ್ತಂದರೆ ನಾನು ಒಂದು ಫೋಟೋನ ಸೆಂಡ್ ಮಾಡ್ತೀನಿ, ನಿಮಗೆ ಇನ್ಫಾರ್ಮೇಷನ್ ಅದ್ರ ಬಗ್ಗೆ ಕೊಡ್ತೀನಿ. ಆ ಲಿಲ್ಲಿನ ತೊಗೊಳ್ಬೇಡಿ, ಅದರಲ್ಲಿ ಹೂ ತುಂಬಾ ಕಡಿಮೆ ಬಿಡುತ್ತೆ. ತುಂಬ ತಿಂಗಳು ವೆಯ್ಟ್ ಮಾಡಬೇಕಾಗುತ್ತೆ ನೀವು ಒಂದೊಂದು ಹೂವಿಗೋಸ್ಕರ. ಅದರಲ್ಲೂ ಪ್ರೈಸ್ ಕಡಿಮೆ ಇದೆ ಅಂತ ನೀವು ತೊಗೊಳ್ಬೋದು. ಈಗ 350 250ಗೆಲ್ಲ ಆ ಲಿಲ್ಲಿ ಸಿಗುತ್ತೆ. ಸೊಪ್ಪು ಜಾಸ್ತಿ ಇರುತ್ತೆ, ಹೂ ಕಡಿಮೆ ಬಿಡುತ್ತೆ. ಇದೆಲ್ಲ ನಿಮಗೆ 500 600 700 1000ವರೆಗೂ ಕೂಡ ಈ ಲಿಲ್ಲಿ ನಿಮಗೆ ಅವೈಲಬಲ್ ಇದೆ. ನಮ್ಮ ನರ್ಸರಿಲಿ ಯಾವ ರೀತಿ ಇರುತ್ತೆ ಪ್ರೈಸ್ ಅಂದರೆ, ವಾಟರ್ ಲಿಲ್ಲಿಯಲ್ಲಿ ನಮ್ಮ ಹತ್ರ ಒಂದು ಹೂ ಬಿಡುವಂತಹ ಲಿಲ್ಲಿನೇ ಇರೋದು. ಹಾಗಾಗಿನೇ 350 400 ಸ್ಟಾರ್ಟಿಂಗ್ ಆಗುತ್ತೆ ಪ್ರೈಸು. ವಿತ್ ಪಾಟ್ ಸಮೇತನೇ ಕೊಡ್ತೀವಿ. ಬ್ಲ್ಯಾಕ್ ಪಾಟು ಈಗ ಕಾಣ್ತಾ ಇದೆಯಲ್ಲ, ಈ ಪಾಟಲ್ಲಿ ಪ್ಲ್ಯಾಂಟು ನಿಮಗೆ 1 ಇರ್ಬೋದು ಇಲ್ಲ 2 ಇರ್ಬೋದು, ಅದನ್ನು ನಾವು ನೋಡೋದಿಲ್ಲ, ತೆಗೆದು ಕೊಡೋದಿಲ್ಲ ಕವರಿಗೆ. ಪಾಟ್ ಸಮೇತನೇ 400 ರುಪೀಸಿಗೆ ಸೇಲ್ ಮಾಡ್ತಾ ಇರೋವಂಥದ್ದು. ನೀವು ಫ್ಲವರ್ ಇರುವುದನ್ನೇ ನೋಡಿ ತೊಗೊಳ್ಬೋದು. ಅದರಲ್ಲೂ ಕೂಡ ಒಂದು ಫ್ಲವರ್ ಇರುತ್ತೆ, ಒಂದು ಮೊಗ್ಗಿರುತ್ತೆ. ಹಾಗಾಗಿ ಗಿಡನೂ ಕೂಡ ಹೆಲ್ದಿ ಆಗಿರುತ್ತೆ. ನೀವು ಸೆಲೆಕ್ಟ್ ಮಾಡಿನೇ ನಿಮಗೆ ಬೇಕಾಗಿರುವಂಥ ಪ್ಲ್ಯಾಂಟನ್ನು ತೊಗೊಳ್ಬೋದು. ಇಲ್ಲ ಈಗ ದೊಡ್ಡ ದೊಡ್ಡ ಪಾಂಡಲ್ಲೂ ಕೂಡ ನಾವು ಪ್ಲ್ಯಾಂಟನ್ನು ಹಾಕಿದ್ದೀವಿ. ನಾನು ಈ ಬ್ಲ್ಯಾಕ್ ಪಾಟಲ್ಲಿ ನನಗಿಷ್ಟ ಇಲ್ಲ, ಆ ಪಾಂಡಲ್ಲಿರುವಂಥದ್ದನ್ನು ತೆಗೆದುಕೊಡಿ ಅಂದ್ರೂ ಕೂಡ ಈ ಬ್ಲ್ಯಾಕ್ ಪಾಟಿಗೆ ಶಿಫ್ಟ್ ಮಾಡಿ ಕೊಡ್ತೀವಿ. ಮಿನಿಮಮ್ ನಾವು 700ವರೆಗೂ ಸೇಲ್ನ ಮಾಡ್ತೀವಿ. ಪ್ಲ್ಯಾಂಟಿನ ಗ್ರೋತ್ ಮತ್ತು ಕಲ್ಲರ್ಸ್ ಮೇಲೂ ಕೂಡ ಪ್ರೈಸ್ ಡಿಪೆಂಡ್ ಆಗುತ್ತೆ. ಹೆಲ್ದಿ ಆಗಿರುವಂಥ ಪ್ಲ್ಯಾಂಟ್ಸ್ಗಳು ನಮ್ಮ ಹತ್ರ ಅವೈಲಬಲ್ ಇದೆ. ಇನ್ನೊಂದು ಏನಂದರೆ ಫರ್ಟಿಲೈಸರು ತುಂಬಾ ಮುಖ್ಯ. ಮಂತಿಗೆ 1 ಸಲನಾದ್ರೂ ಕೊಡೋದ್ರಿಂದ ಗ್ರೋತ್ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ. ಯಾವ ಫರ್ಟಿಲೈಸರ್ ಕೊಡಬೇಕು, ಯಾವ ಸ್ಪ್ರೇ ಮಾಡಬೇಕು ಅಂತ ಕಳೆದ ವಿಡಿಯೋದಲ್ಲೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಮಂತ್ಲಿ ನೀವು ಮಾಡ್ತು ಅಂದರೆ ಗಿಡದಲ್ಲಿ ಈ ರೀತಿ ಹೂಗಳನ್ನು ನೋಡೋಕ್ಕೆ ತುಂಬಾ ಸಿಗುತ್ತೆ ಅಂತ ಹೇಳ್ಬೋದು. ಹೋಮ್ ಸ್ಟೇಗಳಲ್ಲೆಲ್ಲ ವಾಟರ್ ಲಿಲ್ಲಿನ ಹಾಕೊಂಡಿರ್ತಾರೆ. ನನಗೂ ಕೂಡ ಹೋಮ್ ಸ್ಟೇಯಿಂದ ಬಂದಿರುವಂಥ ಕಸ್ಟಮರ್ಸು ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಮೇಡಮ್, ಯಾಕೋ ಇವಾಗ ತುಂಬಾ ಕೊಳಿತಾ ಇದೆ, ಗಿಡ ಡಲ್ಲಾಗಿದೆ, ಒಂದೊಂದು ಗಿಡ ಅಂತೂ ಗೆಡ್ಡೆ ಸಮೇತನೇ ಅದು ಕೊಳ್ತೋಗಿದೆ ಅಂತಲೂ ಕೂಡ ಹೇಳ್ತಾ ಇರ್ತಾರೆ. ನಾನು ಆವಾಗ ಆ ಪಾಚಿನೆಲ್ಲ ಕ್ಲಿಯರ್ ಮಾಡ್ತಿದ್ದೀರಾ ನೀವು ಅಂದರೆ, ಆ ಪಾಚಿ ಇದ್ದರೆ ಮಾತ್ರ ಗಿಡ ಬದುಕೋದು ಅಂತ ನಾವು ತೆಗೆಯೋದಿಲ್ಲ ಅಂತಾರೆ. ಈ ಪಾಚಿ ಫುಲ್ಲು ಪಾಂಡನ್ನು ಫುಲ್ಲು ಕವರ್ ಮಾಡಿಬಿಟ್ರೆ ಗಿಡಕ್ಕೆ ಉಸಿರಾಡೋಕ್ಕೆ ಆಗೋದಿಲ್ಲ. ಆವಾಗ ಗಿಡ ಸಂಪೂರ್ಣವಾಗಿ ಸ್ವಲ್ಪ ಡಲ್ ಆಗ್ತಾ ಏನಾಗ್ಬಿಡುತ್ತೆ, ಆ ಗೆಡ್ಡೆನೂ ಕೂಡ ಕೊಳ್ತೋಗಿ ಗಿಡ ಇತ್ತು ಅಂತ ನಿಮಗೆ ಗೊತ್ತಾಗೋದಿಲ್ಲ. ಆ ರೀತಿ ಆ ಪಾಚಿ ಫುಲ್ಲು ಪ್ಲ್ಯಾಂಟನ್ನು ತಿಂದಾಕ್ಬಿಡುತ್ತೆ.
ಈ ಪಾಚಿ ಒಂದಷ್ಟು ಪ್ಲ್ಯಾಂಟನ್ನು ಹಾಳು ಮಾಡೋದ್ರ ಜೊತೆಗೆ ಈ ಹುಳಗಳು ನಾನು ಹೇಳಿದೆ ನೀರಲ್ಲಿ ವಾಸಿಸುವಂಥ ಹುಳಗಳೆಲ್ಲ ಅದನ್ನು ತಿಂದು ಗಿಡನ ಸಂಪೂರ್ಣವಾಗಿ ಹಾಳು ಮಾಡಿಬಿಡುತ್ತೆ. ಹಾಗಾಗಿನೇ ಈ ಪಾಚಿನ ಕ್ಲಿಯರ್ ಮಾಡೋದ್ರಿಂದ ಹೆಲ್ದಿ ಮತ್ತು ಬುಷಿಯಾಗಿರುವಂಥ ಪ್ಲ್ಯಾಂಟನ್ನು ನೋಡಬಹುದು ಅಂತ. ಜೊತೆಗೇನೆಂದರೆ ಫರ್ಟಿಲೈಸರ್ನ ಮಿಸ್ ಮಾಡಬೇಡಿ, ಸ್ಪ್ರೇನೂ ಕೂಡ ಮಿಸ್ ಮಾಡಬೇಡಿ. ಈ ಶಂಕು ಹುಳಗಳಿಗೆ ನಾನು ಹೇಳಿದೆ ಕಾನ್ಫಿಡರ್ ಲಿಕ್ವಿಡ್ನ 2 ಡ್ರಾಪ್ ಹಾಕಿ ಜೊತೆಗೆ ಈ ಪಾಚಿನೂ ಕೂಡ ಕ್ಲಿಯರ್ ಮಾಡಿ ಎಲೆಯಲ್ಲಿ ಬರುವಂತಹ ಸಸಿಗಳನ್ನು ಅಬ್ಸರ್ವ್ ಮಾಡಿ ಎಕ್ಸ್ಟ್ರಾ ಪಾಟ್ಗಳಿಗೂ ಕೂಡ ನೀವು ಹಾಕ್ಕೊಳ್ಬೋದು. ಅದನ್ನು ಅಬ್ಸರ್ವ್ ಮಾಡಿಲ್ಲ ಅಂದರೆ ಅಲ್ಲೇ ಒಣಗೋಗ್ಬಿಡುತ್ತೆ, ಇಲ್ಲಾಂದರೆ ನೆಲಕ್ಕೆ ಬಿದ್ದೋಗ್ಬಿಡುತ್ತೆ, ಕಾಣಲ್ಲ. ನೀರಲ್ಲಾದರೂ ಬಿದ್ದರೆ ಮತ್ತೆ ಅದು ಗ್ರೋ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಆದರೆ ನೆಲದಲ್ಲಾಗಿರ್ಬೋದು ಅಲ್ಲೇ ಡೈರೆಕ್ಟ್ ಸನ್ಲೈಟಿಗೆ ಎಲೆ ಮೇಲೆ ಬಿತ್ತಂದರೆ ಎಲೆಯಲ್ಲೇ ಅದು ಒಣಗೋಗುತ್ತೆ, ಅದು ಗೊತ್ತೂ ಕೂಡ ಆಗೋದಿಲ್ಲ. ಅಷ್ಟು ಚಿಕ್ಕ ಗಿಡ ಅಲ್ಲಿ ಉತ್ಪತ್ತಿ ಆಗಿರುತ್ತೆ. ವಾಟರ್ ಲಿಲ್ಲಿ ಬಗ್ಗೆ ನನಗೆ ತಿಳಿದಿರುವಂಥ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.